ಈಗ ನನ್ನ ಮಗಳು ತಪ್ಪು ಅಂತ ಹೇಗೆ ಹೇಳಿ ನಾನು? ಅವಳು ಸ್ವಂತ ತಾಯಿನೇ ಸ್ವತಃ ಇಂಥ ಕೆಲಸಗಳನ್ನ ಮಾಡಿರುವಾಗ ಇವಳ ತಾಯಿ ಪ್ರೀತಿ ಮಾಡಿದಾಳೆ. ಗೆಳೆತನ ಇದ್ದಾಗ ಗೆಳೆತನ ಇದೆ ಅಂತ ಒಪ್ಕೊಂಡೆ. ಪ್ರೀತಿ ಹುಟ್ಟಿದ ನಂತರ ಯಾವುದೇ ಸಂಕೋಚ ಇಲ್ಲದೆ ಪ್ರೀತಿ ಇದೆ ಅಂತ ಒಪ್ಕೊಂಡೆ. ಮುಚ್ಚಿಡ್ಲೂ ಇಲ್ಲ, ಹೆದ್ರಲ್ಲೂ ಇಲ್ಲ, ಯಾವುದೇ ಲಕ್ಷ್ಮಣ ರೇಖೆ ದಾಟ್ಲಿಲ್ಲ, ಜೊತೆಗೆ ಯಾವುದೇ ಮರ್ಯಾದೆನ ಮೀರ್ಲಿಲ್ಲ. ಮತ್ತೆ ನೀವು ನನ್ನ ಕಡೆ ಬೆರಳು ಮಾಡ್ತಿದ್ದೀರಾ. ನಾನು ಸಂಬಂಧ ಕಳೆದ ನಂತರ ಪ್ರೀತಿ ಮಾಡಿದ್ದು. ಆದ್ರೆ ನೀವು 8 ವರ್ಷ ಗಂಡ ಹೆಂಡತಿ ಸಂಬಂಧದ ಬೆನ್ನಿಗೆ ಚೂರಿ ಹಾಕ್ತಾ ಇದ್ರಿ. ನಾನು ಅಫೇರ್ ಇಟ್ಕೊಂಡೆ. ಅದಕ್ಕೆ ನಿನಗನ್ನಿಸ್ತು ನೀನ್ ಯಾಕೆ ಹಿಂದೆ ಉಳ್ಕೋಬೇಕು ಅಂತ. ಸೊ ನೀನು ಅದನ್ನೇ ಮಾಡ್ದೆ. ಹೌದು, ಯಾಕಂದ್ರೆ ನೀನು ಮಾಡಿದ್ದನ್ನ ಬೇರೆ ಯಾರು ಮಾಡಕ್ಕಾಗ್ತಿರ್ಲಿಲ್ಲ ಅಲ್ವಾ? ಶಟ್ ಅಪ್. ಸಾಕು. ಯು ಶಟ್ ಅಪ್. ಒಂದ್ ನಿಮಿಷ ಸ್ವೀಟಿ, ನೀನ್ ಹೋಗಮ್ಮ ಮನೆಗೆ. ದಯವಿಟ್ಟು ನಿಮ್ಮಪ್ಪನ ಜೊತೆ ಈಗಿಂದೀಗ್ಲೇ ಹೋಗು. ವಾವ್, ಆಸಮ್! ಎಂತ ಪೇರೆಂಟ್ಸ್ ನನ್ಗೆ. ಒಂದ್ ವೇಳೆ ಡಬಲ್ ಸ್ಟ್ಯಾಂಡರ್ಡ್ ಒಂದ್ ಸ್ಪೋರ್ಟ್ ಆಗಿದ್ರೆ ನಿಮ್ಮಿಬ್ರಿಗೂ ಗೋಲ್ಡ್ ಮೆಡಲ್ ಸಿಕ್ತಿತ್ತು. ನೀವಿಬ್ರು ನಿಮ್ ಮನ್ಸಿಗೆ ಬಂದಿದ್ದನ್ನೆಲ್ಲ ಮಾಡಿದ್ರಿ. ಪ್ರಪಂಚನ್ ಎದುರಿಸಿ ಮಾಡಿದ್ರಿ. ಮದ್ವೆ ಆದ್ಮೇಲೂ 3 ಮಕ್ಳು ಆದ್ಮೇಲೂ ಮಾಡಿದ್ರಿ. ಅಜ್ಜಿ ಏಜಲ್ ಮದ್ವೆ ಆದ್ರಿ, ಅಜ್ಜಿ ಏಜಲ್ ಮಮ್ಮಿ ಕೂಡ ಆದ್ರಿ. ನೀವ್ ಮಾಡಿದ್ರೆ ಎಲ್ಲ ಸರಿ, ಎಲ್ಲ ಜಸ್ಟಿಫೈಡ್. ಆದ್ರೆ ನಾನ್ ಮಾಡಿದ್ರೆ ತಪ್ಪಾ? ಪಪ್ಪ ನಾನಿನ್ನೂ ಮಗು ಅಲ್ಲ. ಅದಕ್ ಜೊತೆ ಒಂಟಿ ಆಗಿರೋದಕ್ಕೆ ಮಮ್ಮಿ ನೆಪ ಹೇಳ್ಕೊಂಡ್ ಬರೋ ಅವಶ್ಯಕತೆ ಇಲ್ಲ. ಈ ಮನೇಲಿ ಇಷ್ಟು ಜನರ ಜೊತೆ ಇರೋ ಅವಶ್ಯಕತೆನೂ ಇಲ್ಲ. ಅದಕ್ ಮತ್ತೆ ನಾನು ಆಡಲ್ಸು ಯಾವಾಗ ಬೇಕೋ ಅವಾಗ ಬೇರೆ ಮನೆ ಮಾಡ್ಕೊಂಡು ಇರ್ಬೋದು. ಸ್ವೀಟಿ, ಆದ್ರೆ ನಾವ್ ಹಾಗ್ ಮಾಡಲ್ಲ. ನಾವ್ ಫ್ಯಾಮಿಲಿ ಜೊತೆ ಇರ್ಬೇಕು, ಫ್ಯಾಮಿಲಿ ಮಧ್ಯ ಇರ್ಬೇಕು. ಅಂಡ್ ಐ ಆಮ್ ಸೋ ಶಾಕ್ಡ್. ನೀವಿಬ್ರು ನಿಮ್ ಮಗಳ ಬಗ್ಗೆ ಹೀಗೆಲ್ಲ ಯೋಚಿಸ್ತೀರಾ? ಅಟ್ಲೀಸ್ಟ್ ನನ್ ಮೇಲ್ ಬೇಡ, ನೀವ್ ಬೆಳ್ಸಿರೋದ್ರ ಮೇಲಾದ್ರೂ ಟ್ರಸ್ಟ್ ಮಾಡ್ಬೋದಲ್ವಾ? ನನಗೂ ನನ್ ಲಿಮಿಟ್ಸ್ ಗೊತ್ತು, ಅದಕ್ಕೂ ಕೂಡ. ನಾವ್ ಮಕ್ಳು ನಿಜನೇ, ಆದ್ರೆ ನೀವ್ ಅನ್ಕೊಂಡಿರೋಷ್ಟು ಸ್ಟುಪಿಡ್ ಅಂಡ್ ಕೇರ್ಲೆಸ್ ನಾವ್ ಖಂಡಿತ ಅಲ್ವೇ ಅಲ್ಲ. ಸರಿಯಾಗಿ ಹೇಳಿದೆ ಮಗಳೇ, ಸರಿಯಾಗಿ ಹೇಳ್ತಿದ್ಯಾ ನೀನ್ ಸರಿಯಾಗಿದ್ಯಾ. ಅದೇ ಕೂಡ ಸರಿನೇ. ಆದ್ರೆ ನಾವುಗಳಷ್ಟೇ ದಡ್ರು. ನಿನ್ನ ಆಲೋಚನೆ ತಪ್ಪಲ್ಲ, ನಮ್ಮ ಆಲೋಚನೆಗಳೇ ತಪ್ಪು. ನಮ್ಮ ತಲೆ ತುಂಬಾ ಹೊಲಸು ತುಂಬಿಕೊಂಡಿದೆ. ನೀವಂತೂ ತುಂಬಾ ಮುಗ್ಧರು, ತುಂಬಾ ಅಮಾಯಕರು. ಏನ್ ಹೇಳ್ತಿದ್ದೀರಾ ನೀವು? ನಾನು ತಪ್ಪೇನು ಹೇಳ್ತಿಲ್ವಲ್ಲ ಅನುಪಮ. ಶಿ ಇಸ್ ರೈಟ್, ಶಿ ಇಸ್ ಅಬ್ಸಲ್ಯೂಟ್ಲಿ ರೈಟ್. ನಾವುಗಳೇ ಹುಚ್ಚರು, ನಾವೇ ದಡ್ರು. ನೀನ್ ದಡ್ಡಿ, ನಾನ್ ದಡ್ಡ, ಎಲ್ರೂ ದಡ್ರೆ. ಆದ್ರೆ ನಮ್ಮ ಪಾವನಿ ಮಾತ್ರ ತುಂಬಾ ಬುದ್ಧಿವಂತಲು. ಸರಿಯಾಗಿ ಹೇಳ್ತಿದ್ದಾಳೆ ಅವಳು. ಪಾವನಿ, ನೀನಿಲ್ಲಿ ಇರ್ಬೇಕಾ? ನೀನಿರು. ನಿನಗೇನ್ ಸರಿ ಅನ್ಸುತ್ತೋ ಹಾಗೆ ಮಾಡು ಮಗಳೇ. ನಾನ್ ನಿನ್ನ ವಸ್ತುಗಳನ್ನ ನಿನಗೆ ಸ್ವತಃ ನಾನೇ ಕೊಟ್ಟು ಹೋಗ್ತೀನಿ, ನೀನ್ ಇಲ್ಲೇ ಇರು. ಮತ್ತಿವತ್ತು ಮಾತ್ರ ಅಲ್ಲ, ಪರ್ಮನೆಂಟ್ ಆಗಿದ್ಬಿಡು. ಮತ್ತೊಂದು ವಿಷಯ ನೆನ್ಪಿಟ್ಕೊ ಮಗಳೇ, ಇವತ್ತು ನೀನೇನಾದ್ರೂ ಇಲ್ಲಿ ಉಳ್ಕೊಂಡ್ರೆ ಇವತ್ತಿನ ನಂತರ ನನ್ನ ಮನೆ ಬಾಗಿಲುಗಳು ನಿನಗೆ ಯಾವತ್ತೂ ತೆರೆಯೋದಿಲ್ಲ, ಇನ್ಯಾವತ್ತೂ ತೆರೆಯೋದಿಲ್ಲ.